ಅದು ಕಾಂಗ್ರೆಸ್ ಪ್ರಾಯೋಜಿತವಾಗಿರತಕ್ಕಂಥ ಪ್ರತಿಭಟನೆ. ಅದು ಕಾಂಗ್ರೆಸ್ ಪ್ರಾಯೋಜಿತ. ಅವರಿಗೆ ಸೋಲಿನ ಹತಾಶೆ ಕೂಡಿದೆ. ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ. ಆ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು, ಅವ್ರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಮುಂದುಬಿಟ್ಟು ಈ ಪ್ರಹಸನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿಗಿರುವಂಥ ಮಹಿಳೆಯರ ಬಗೆಗಿನ ಗೌರವ ಕಂಗನಾ ರಣಾವತ್ ಬಗ್ಗೆ ಅವರು ಹೇಳಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ತಾಯಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ಪತ್ನಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಹೇಗೆ ಮಹಿಳೆಯರ ಬಗ್ಗೆ ಎಷ್ಟರ ಮಟ್ಟಿನ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಮಾತೇ ವ್ಯಕ್ತ ಆಗುತ್ತೆ. ಇದು ಕೇವಲ ಪೊಲಿಟಿಕಲ್ ಡ್ರಾಮಾ ಅವ್ರು ಆಡಿರ್ತಕ್ಕಂಥದ್ದು, ಇನ್ನೇನೂ ಅಲ್ಲ. ಅದಕ್ಕೆ ಅದು ನನ್ನ ಮಾತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ನನ್ನ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ನನ್ನ ಭಾವನೆಯೇ ಬೇರೆ ಇತ್ತು ಅನ್ನೋದನ್ನು. ಹಾಗಾಗಿ ಅದು ಕುಮಾರಸ್ವಾಮಿಯವರಿಗೆ ನೀವು ಪ್ರಶ್ನಿಸಬೇಕಾಗಿರೋದು. ಇವರೇನು ಮಾಡ್ತಿದ್ದಾರಲ್ಲ, ಇವ್ರ ಗೌರವ ಯಾವ ರೂಪದ ಗೌರವ ಅನ್ನೋದು ನಿಮಗೆ ವ್ಯಕ್ತ ಆಗುತ್ತೆ. ಅದು ಕಾಂಗ್ರೆಸ್ ಪ್ರಾಯೋಜಿತವಾಗಿರತಕ್ಕಂಥ ಪ್ರತಿಭಟನೆ. ಅದು ಕಾಂಗ್ರೆಸ್ ಪ್ರಾಯೋಜಿತ. ಅವರಿಗೆ ಸೋಲಿನ ಹತಾಶೆ ಕೂಡಿದೆ. ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ. ಆ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು, ಅವ್ರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಮುಂದುಬಿಟ್ಟು ಈ ಪ್ರಹಸನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿಗಿರುವಂಥ ಮಹಿಳೆಯರ ಬಗೆಗಿನ ಗೌರವ ಕಂಗನಾ ರಣಾವತ್ ಬಗ್ಗೆ ಅವರು ಹೇಳಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ತಾಯಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಮೋದಿಜಿಯವರ ಪತ್ನಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ. ಹೇಗೆ ಮಹಿಳೆಯರ ಬಗ್ಗೆ ಎಷ್ಟರ ಮಟ್ಟಿನ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಮಾತೇ ವ್ಯಕ್ತ ಆಗುತ್ತೆ. ಇದು ಕೇವಲ ಪೊಲಿಟಿಕಲ್ ಡ್ರಾಮಾ ಅವ್ರು ಆಡಿರ್ತಕ್ಕಂಥದ್ದು, ಇನ್ನೇನೂ ಅಲ್ಲ. ಅದಕ್ಕೆ ಅದು ನನ್ನ ಮಾತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ನನ್ನ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ನನ್ನ ಭಾವನೆಯೇ ಬೇರೆ ಇತ್ತು ಅನ್ನೋದನ್ನು. ಹಾಗಾಗಿ ಅದು ಕುಮಾರಸ್ವಾಮಿಯವರಿಗೆ ನೀವು ಪ್ರಶ್ನಿಸಬೇಕಾಗಿರೋದು. ಇವರೇನು ಮಾಡ್ತಿದ್ದಾರಲ್ಲ, ಇವ್ರ ಗೌರವ ಯಾವ ರೂಪದ ಗೌರವ ಅನ್ನೋದು ನಿಮಗೆ ವ್ಯಕ್ತ ಆಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.